ಆತ್ಮೀಯ ವಿದ್ಯಾರ್ಥಿಗಳೇ, ರೇ ಆಪ್ಟಿಕ್ಸ್‌ನ ಈಗಾಗಲೇ ಒಂದು ಪಾರ್ಟನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಈಗಾಗಲೇ ರೇ ಆಪ್ಟಿಕ್ಸ್ ಪೂರ್ತಿ ಆಗಿತ್ತಲ್ಲ ಅಂತೇಳಲ್ಲ. ಬಟ್ ಈಗ ಸಿಲೆಬಸ್ ರ್ಯಾಷನಲೈಸ್ಡ್ ಆಗಿದೆಯಲ್ಲ. ಹಾಗಾಗಿ ಎಷ್ಟು ಓದಬೇಕು, ಎಷ್ಟು ಮಿನಿಮಮ್ ಓದಿದರೆ ಸಾಕು ಅನ್ನೋದು ಬೇಕಲ್ವ ನಿಮಗೆ. ಅದಕ್ಕೆ ಹಳೇ ವಿಡಿಯೋಗಳನ್ನೆಲ್ಲ ಸೈಡಿಗೆ ಹಾಕಿ, ಹೊಸ ವಿಡಿಯೋಗಳನ್ನ ಒಂದೊಂದಾಗಿ ಪಾರ್ಟನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಸೊ ಪಾರ್ಟ್ 1 ಈಗಾಗಲೇ ಆಗಿದೆ. ಇವತ್ತೇನು ಮಾಡುವ ಅಂದರೆ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್, ಒಂದು ಸಣ್ಣ 3 ಮಾರ್ಕ್ಸಿನ ಡೆರಿವೇಷನ್. ಅದಾದಮೇಲೆ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂದರೆ ರೇಸ್ ಎಲ್ಲ ಯಾವ್ಯಾವ ರೇಸ್ಗಳನ್ನು ಯೂಸ್ ಮಾಡ್ಕೋಬೇಕು. ಸೊ ಅದು ಐಡಿಯಾ ಬೇಕು ನಮಗೆ. ಯಾಕೆಂದರೆ ಇವನ್ ಜಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ರಿವೈಸ್ಡ್ ಆಗಿದೆ, ರೆಷನಲೈಸ್ಡ್ ಆಗಿದೆ, ಅಲ್ಲಿ ಒಂದು ರೀತಿ ಹಿಂದಿನ SLC ಲೈಟ್ ಚಾಪ್ಟರನ್ನು ಲಿಂಕ್ ಮಾಡಿಕೊಂಡು ಮಕ್ಕಳಿಗೆ ಇಷ್ಟು ಕಲಿಸಿದ್ರೆ ಸಾಕು ಅನ್ನೋ ರೀತಿ ಅದನ್ನು ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಫಸ್ಟ್ ಈಗ ನಾವು ಪಾರ್ಟ್ 2ಗೆ ಎಂಟರ್ ಆಗೋಣ. ಇಲ್ಲಿ ಡೆರಿವೇಷನು ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಅನ್ನುವಂಥದ್ದು. ಅದಕ್ಕೆ ನಾವೇನು ಮಾಡುವ ಅಂದರೆ ಕಾಂಕೇವ್ ಮಿರರನ್ನು ತೆಗೆದುಕೊಳ್ಳೋಣ. ಸೊ ಕಾಂಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ ಎಫ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್. ಇಲ್ಲಿ ಮಿರರಲ್ಲಿ ನಮಗೆ ಕಾಂಕೇವ್ ಮಿರರ್ ತುಂಬ ಹೆಲ್ಪ್ಫುಲ್, ತುಂಬ ಪ್ರಾಪರ್ಟೀಸ್ ತೋರಿಸುವಂಥದ್ದು. ಹಾಗೆ ಲೆನ್ಸಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನುವಂಥದ್ದು ಅಲ್ವಾ. ನಾವೀಗ ಕಾಂಕೇವ್ ಮಿರರನ್ನು ಫೋಕಲ್ ಲೆಂತ್ ಎಫ್ ಇದೆ, ರೇಡಿಯಸ್ ಆಫ್ ಕರ್ವೇಚರ್ ಆರ್ ಇದೆ. ಸೊ ಎಫ್ ಮತ್ತು ಆರ್ಗೆ ಯಾವ ಒಂದು ರಿಲೇಷನ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಕಾಂಕೇವ್ ಮಿರರ್ ತಗೊಂಡಿದ್ವಿ. ಇಲ್ಲಿ ಎಫ್ ಅಂದರೆ ಫೋಕಸ್, ಪ್ರಿನ್ಸಿಪಲ್ ಫೋಕಸ್, ಪಿ ಅಂದರೆ ಪೋಲ್ ಆಫ್ ದ ಮಿರರ್ ಅಂತೀವಿ. ಆಮೇಲೆ ಸಿ ಅನ್ನೋದು ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೊ ಈ ಸೆಂಟರ್ ಆಫ್ ಕರ್ವೇಚರಿಂದ ಈ ಪೋಲಿಗಿರುವ ಡಿಸ್ಟೆನ್ಸ್ಗೆ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ, ಆರ್. ಆಮೇಲೆ ಈ ಎಫ್ ಇದೆಯಲ್ಲ ಪ್ರಿನ್ಸಿಪಲ್ ಫೋಕಸ್, ಅಲ್ಲಿಂದ ಪಿಗಿರುವ ಡಿಸ್ಟೆನ್ಸನ್ನು ಎಫ್ ಅಂದರೆ ಫೋಕಲ್ ಲೆಂತ್ ಅಂತ ಕರಿತೀವಿ. ಓಕೆ, ಈಗ ಲೆಟ್ ಸಿ ಬಿ ದ ಸೆಂಟರ್ ಆಫ್ ಕರ್ವೇಚರು. ನಿಮಗೆ ನೋಟ್ಸ್ ಥರನೇ ಹೋಗುತ್ತೆ ಈ ಕ್ಲಾಸ್. ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಸ್ಟ್ರೈಕಿಂಗ್ ದ ಮಿರರ್ ಎಟ್ ಎಮ್. ಇಲ್ಲಿ ಸಮ್ಯಾರ್ ಹಿಯರ್ ಒಂದು ಎಮ್ ಅನ್ಕೊಳ್ಳೋಣ. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಸ್ಟ್ರೈಕಿಂಗ್ ದ ಮಿರರ್ ಎಟ್ ಎಮ್ ಅಂದರೆ ಈ ರೀತಿ ಒಂದು ಪ್ಯಾರಲಲ್ ರೇಸ್ ಇಲ್ಲಿ ಬಂತು, ಎಮ್ ಅನ್ನೋ ಜಾಗದಲ್ಲಿ ಇನ್ಸಿಡೆಂಟ್. ಆಮೇಲೆ ಏನಾಗುತ್ತೆ ಅದು ಕೇಳಿದರೆ ಸಿ ಎಮ್ ಅಂದರೆ ಸಿ ಮೂಲಕ ಅದು ಈ ನಾವೊಂದು ಲೈನನ್ನು ಡ್ರಾ ಮಾಡಿದರೆ ಈ ಪಾಯಿಂಟಿಗೆ. ಸೊ ಸಿ ಅನ್ನೋದೇನು ಸೆಂಟರ್ ಆಫ್ ಕರ್ವೇಚರ್. ಸಿಯಿಂದ ಎಮ್ಗೆ ಒಂದು ಲೈನ್ ಡ್ರಾ ಮಾಡಿದರೆ ಅದು ರೇಡಿಯಸ್ ಆಗುತ್ತೆ. ಸೊ ರೇಡಿಯಸ್ಸು ಈ ಪಾಯಿಂಟಲ್ಲಿ ಏನಾಗಿರುತ್ತೆ ಕೇಳಿದರೆ ಇಲ್ಲೊಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದೀವಿ ಅಂದ್ಕೊಂಡ್ರೆ. ನಾನು ಲಾ ಆಫ್ ರಿಫ್ಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಸಿಯಿಂದ ಎಮ್ಗೆಳಿದಿರೋ ಲೈನು ನೋಡಿ ಎಷ್ಟು ಚೆನ್ನಾಗಿದೆ ಈ ಸೆಂಟೆನ್ಸ್. ದೆನ್ ಸಿ ಎಮ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಮಿರರ್ ಅಟ್ ಎಮ್ ಅಂದರೆ ನಾರ್ಮಲ್ ಅಂತ ಹೇಳೋದು. ಸೊ ರಿಫ್ಲೆಕ್ಷನ್ದಲ್ಲಿ ನಾವು ಇನ್ಸಿಡೆಂಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸಿಗೆ ಒಂದು ನಾರ್ಮಲ್ ಡ್ರಾ ಮಾಡ್ತೀವಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಸಿ ಎಮ್. ಇಲ್ಲಿ ಈ ಸಿ ಎಮ್ ಅನ್ನೋದು ನಾರ್ಮಲ್ ಆಯಿತು. ಸೊ ಇದೇನಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಯಿತು. ಥೀಟಾ ಬಿ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸು. ಸೊ ಈ ಆ್ಯಂಗಲ್ ಆಮೇಲೆ ಏನಾಗುತ್ತೆ, ಈಗ ನಮ್ಗೆ ಗೊತ್ತಿದೆ ಪ್ಯಾರಲಲ್ ರೇ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದ ಎಫ್ ಅಲ್ಲಿ ಪಾಸ್ ಆಗೋಗುತ್ತೆ. ರಿಫ್ಲೆಕ್ಟೆಡ್ ರೇ ಪಾಸ್ ಥ್ರೂ ಎಫ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ರಿಫ್ಲೆಕ್ಟೆಡ್ ರೇ. ಸೊ ದಿಸ್ ಆ್ಯಂಗಲ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿಸ್ ಆ್ಯಂಗಲ್, ನೋ ಡೌಟ್. ಓಕೆ, ನೆಕ್ಸ್ಟ್ ಏನು ಮಾಡುವ ನಾವು, ಎಮ್ ಡಿ ಟು ಬಿ ಪರ್ಪೆಂಡಿಕ್ಯುಲರ್ ಟು ಎಮ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತೇಳಿ. ಸೊ ಇನ್ನೊಂದು ಲೈನನ್ನು ನಾವು ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ತೀವಿ. ಸೊ ದಟ್ ಈಸ್ ಎಮ್ ಟು ಡಿ ಅಂತ. ಇದು ಪರ್ಪೆಂಡಿಕ್ಯುಲರ್ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಯಾಕೆಂದರೆ ನಮಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬೇಕು. ಸೊ ನೆನಪಿರಲಿ, ಮಿರರ್ನ ಅಪರ್ಚರ್ ತುಂಬ ಸಣ್ಣದಿರುತ್ತೆ ಆ್ಯಂಡ್ ದಿಸ್ ಡಿ ಇಸ್ ವೆರಿ ಕ್ಲೋಸ್ ಟು ಪಿ. ನಂತರ ಗೊತ್ತಾಗುತ್ತೆ ನಿಮಗೆ. ನಾವೀಗ ಏನು ಮಾಡಿದ್ವಿ ಅಂದರೆ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡಿದ್ವಿ ಎಮ್ ಇಂದ ಡಿಗೆ ಅಂತೇಳಿ. ಇಲ್ಲೇನಾಯ್ತು ಅಂದರೆ ಈ ಎಮ್ ಸಿ ಎಫ್, ದಿಸ್ ಆ್ಯಂಗಲ್ ಎಮ್ ಸಿ ಎಫ್ ಇದು ಟೀಟಾ ಆಗುತ್ತೆ. ಯಾಕೆ ಅಂತ ಕೇಳಿದರೆ ಜೆಡ್ ನಾವು ಅಲ್ಟರ್ನೇಟಿವ್ ಆ್ಯಂಗಲ್ ಅಂತೀವಲ್ಲ. ಸೊ ದಿಸ್ ಈಸ್ ಟೀಟಾ, ಈ ಆ್ಯಂಗಲ್. ಇದು ಟೀಟಾ ಡಯಾಗ್ರಾಮಲ್ಲೆಲ್ಲ ತೋರ್ಸೋಕೆ ಆಗಲಿಲ್ಲ. ಯಾಕೆಂದರೆ ಎಕ್ಸಾಮ್ಗೆ ನೀವು ಎಷ್ಟು ಬೇಕೋ ಅಷ್ಟನ್ನು ಮಾಡಿದರೆ ಸಾಕು ಅಂತೇಳಿ ತುಂಬ ಡಿಸ್ಕಸ್ ಆಗಿ ಡೆಪ್ತಿಗೆ ಹೋಗಿ ನಾನು ಹೇಳ್ತಾ ಇಲ್ಲ. ಹಾಗಾಗಿ ದಿಸ್ ಆ್ಯಂಗಲ್ ಟೀಟಾ. ಈ ಔಟರ್ ಆ್ಯಂಗಲ್ ಏನಾಗುತ್ತೆ, ಎಮ್ ಎಫ್ ಫಿ, ಇದು exterior angle for this triangle. So sum of the opposite interior angle ಅಲ್ಲ. ಹಾಗಾಗಿ ಇದು ಟೀಟಾ, therefore this is 2 theta ಅಂತ ಹೇಳಿ. ಇದು ಟೀಟಾ ಆಗುತ್ತೆ, ಇದು 2 theta ಆಗುತ್ತೆ. ಕರೆಕ್ಟಾ? ಓಕೆ, ನಾವು ಟ್ಯಾನ್ ಟೀಟಾ ನೋಡಿ, ಟ್ಯಾನ್ ಟೀಟಾ ಅಂತ ತಗೋತೀವಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತೀವಿ. ಸೊ ದಟ್ ಈಸ್ ಎಮ್ ಡಿ ಡಿವೈಡ್ ಬೈ ಸಿ ಡಿ ಅಂತೇಳಿ. ಹಾಗೆ ಈ ಟ್ರಯಾಂಗಲಿಗೆ ಬಂದರೆ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಸೊ ದಟ್ ಈಸ್ ಟ್ಯಾನ್ 2 theta, ದಟ್ ಈಸ್ ಎಮ್ ಡಿ ಬೈ ಎಫ್ ಡಿ ಅಂತ ಬರಿತೀವಿ. ಹಾಗಾಗಿ ಏನು ಕೇಳಿದರೆ ಈ ಮಿರರ್ನ ಅಪರ್ಚರ್ ಮತ್ತೊಂದು ಸರಿ ಹೇಳ್ತೇನೆ, ತುಂಬ ಸಣ್ಣದಿರುತ್ತೆ. ಅದರಿಂದ ಫಾರ್ ಸ್ಮಾಲ್ ಟೀಟಾ ಆ್ಯಂಗಲ್ ಟೀಟಾ, ಟ್ಯಾನ್ ಟೀಟಾ ಕ್ಯಾನ್ ಬಿ ರಿಟನ್ ಎಸ್ ಟೀಟಾ ಆ್ಯಂಡ್ ಟ್ಯಾನ್ 2 theta ಇಸ್ ಟು ಬಿ ರಿಟನ್ ಎಸ್ 2 theta. ಅದನ್ನು 2 theta ಅಂತ ಬರಿಬೋದು, ಇದನ್ನು ಟೀಟಾ ಅಂತೇಳಿ. ಸೊ ಹಾಗೆ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಥೀಟಾ ಇಸ್ ಈಕ್ವಲ್ ಟು ಎಮ್ ಡಿ ಬೈ ಸಿ ಡಿ, 2 theta ಇಸ್ ಈಕ್ವಲ್ ಟು ಎಮ್ ಡಿ ಬೈ ಎಫ್ ಡಿ ಅಂತ. ಸೊ ಥೀಟಾ ಅಂದರೆ ಎಮ್ ಡಿ ಬೈ ಸಿ ಡಿ, ಟೀಟಾ ಅಂದರೆ 2 theta ಅಂದರೆ ಎಮ್ ಡಿ ಬೈ ಎಫ್ ಡಿ. ಈ ಒಂದು
ಟ್ಯಾನ್ ಟೀಟಾದಿಂದ ನಾವು ಟೀಟಾ ತಗೊಂಡಿರೋದು, ಟ್ಯಾನ್ 2 ಟೀಟಾದಿಂದ 2 ಟೀಟಾ ತಗೊಂಡಿರೋದು. ಓಕೆ. ಹಾಗಾಗಿ ನಾವೇನು ಹೇಳ್ಬೋದು ಕೇಳಿದ್ರೆ 2 ಇಂಟು ಟೀಟಾ. ಟೀಟಾ ಅಂದರೆ ಎಮ್ ಡಿ ಬೈ ಸಿ ಡಿ ಈಸ್ ಈಕ್ವಲ್ ಟು ಎಮ್ ಡಿ ಬೈ ಎಫ್ ಡಿ. ಎಮ್ ಡಿ ಕ್ಯಾನ್ಸಲ್ ಆಯಿತು, ಸಿ ಡಿ ಅಲ್ಲಿಗೆ ಹೋಯ್ತು, ಎಫ್ ಡಿ ಇಲ್ಲಿಗೆ ಬಂತು, 2 ಇಲ್ಲಿಗೆ ಹೋಯ್ತು ಅಂದರೆ ಏನಾಗುತ್ತೆ, ಎಫ್ ಡಿ ಈಸ್ ಈಕ್ವಲ್ ಟು ಸಿ ಡಿ ಬೈ 2 ಗೊತ್ತಾಗುತ್ತೆ ಕ್ಲೀನಾಗಿ. ಆಮೇಲೆ ಏನು ಅಂದರೆ ಫಾರ್ ಸ್ಮಾಲ್ ಟೀಟಾ ಒನ್ಸ್ ಅಗೇನ್ ಈ ಡಿ ಅನ್ನೋದು ಇಸ್ ವೆರಿ ಕ್ಲೋಸ್ ಟು ಪಿ. ಈ ಮಧ್ಯದ ಡಿಕ್ಸಲ್ ಇಂಥ ಅಪ್ರಾಕ್ಸಿಮೇಷನ್ ತುಂಬ ಇರುತ್ತೆ. ಮಿರರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಲ್ಯಾಬಿಗೆ ಹೋದಾಗ ಅಂತ ನೋಡಿರ್ತೀರಿ ಇಷ್ಟರೊಳಗೆ. ಸೊ ವೆರಿ ಫ್ಲ್ಯಾಟ್, ಸ್ವಲ್ಪ ಕರ್ವೇಚರ್ ಕಾಣಿಸ್ತಾ ಇರುತ್ತೆ ನಮಗೆ, ಜಸ್ಟ್ ಬೆಂಡ್ ಆಗಿರೋ ಥರ. ಹಾಗಾಗಿ ದೆರ್ ಇಸ್ ನೋ ಮಚ್ ಮೋರ್ ಡಿಫ್ರೆನ್ಸ್. ಡಿ ಪಿ ಮಧ್ಯೆ ಆ ಥರ ತುಂಬ ಡಿಫ್ರೆನ್ಸ್ ಇಲ್ಲ, ಲೆಸ್ ದೆನ್ ಮಿಲಿಮೀಟರ್ ಅಫ್ಕೋರ್ಸ್. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಎಫ್ ಡಿ ಅನ್ನು ಎಫ್ ಅಂತ ತಗೋಬೋದು, ಈ ಎಫ್ ಡಿ ಅನ್ನು ಎಫ್ ಪಿ ಅಂದರೆ ಎಫ್ ಫೋಕಲ್ ಲೆಂತ್, ಮತ್ತು ಸಿ ಇಂದ ಡಿ ಇರೋದನ್ನು ಸಿ ಇಂದ ಪಿ ಅಂತ ತಗೋಬೋದು. ದಟ್ ಈಸ್ ನಥಿಂಗ್ ಬಟ್ ಆರ್, ಕ್ಯಾಪಿಟಲ್ ಆರ್, ರೇಡಿಯಸ್ ಆಫ್ ಕರ್ವೇಚರ್. ಸೊ ಹಾಗಾಗಿ ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2 ಅನ್ನೋ ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ನಿಮಗೆ ನೋಟ್ಸ್ ಥರನೇ ಇದೆ. ಇದು ಇದನ್ನು ಹಾಗೆ ಫಾಲೋ ಮಾಡಿಕೊಂಡು ಬರೆದ್ರೆ ಮಾರ್ಕ್ಸು 3 ಮಾರ್ಕ್ಸ್ ಕೊಡಬೇಕು, 3 ಮಾರ್ಕ್ಸ್ ಕೊಡ್ತಾರೆ. ಓಕೆ. ಮುಂದಕ್ಕೆ ಹೋಗೋಣ. ಸೊ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಆ ಸ್ಪೆರಿಕಲ್ ಮಿರರಲ್ಲಿ ಇಮೇಜ್ ಫಾರ್ಮೇಷನ್ನು ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಐಡಿಯಾ ಕೊಡ್ತಾ ಹೋಗ್ತೇನೆ, ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವ ಪಾಯಿಂಟಲ್ಲಿ ಆಬ್ಜೆಕ್ಟ್ ಇಟ್ಟರೆ ಏನು ಇಮೇಜ್ ಬರುತ್ತೆ ಅಂತ ನೋಡ್ಕೋಬೋದು. ಓಕೆ. So the ray from the object which is parallel to the principal axis after reflection goes through the focus of the mirror. ಅಂದರೆ ಏನಂತೆ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಬಂದಿರುವಂಥ ರೇ ರಿಫ್ಲೆಕ್ಷನ್ ಆಗಿ ಎಫ್ ಅಲ್ಲಿ ಪಾಸ್ ಆಗುತ್ತೆ. ಅಂದರೆ ಎಲ್ಲಿ ಪಾಸ್ ಆಗುತ್ತೋ ಅದನ್ನೇ ನಾವು ಎಫ್ ಅಂತೀವಿ ಆ್ಯಕ್ಚುಲಿ, ಅಲ್ವಾ? ಇವೆಲ್ಲ ಗೊತ್ತಿದೆ ನಮ್ಗೆ, ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ ಪ್ರಿನ್ಸಿಪಲ್ ಫೋಕಸ್. ಓಕೆ. ಸೊ ಅದೇ ನಮಗೆ ಕಾನ್ವೆಕ್ಸ್ ಮಿರರ್ ಆದರೆ ಏನಾಗುತ್ತೆ ಅಂತ, ಫೋಕಸಲ್ಲಿ ಪಾಸ್ ಆಗೋಕ್ಕಾಗಲ್ಲ ಅದಕ್ಕೆ, ಯಾಕೆಂದರೆ ಆಚೆ ಕಡೆ ಹೋಗ್ಲಿಕ್ಕೆ ಬಿಡಲ್ಲ ಮಿರರು. ಈ ರೀತಿ ಏನು ಕಾನ್ವೆಕ್ಸ್ ಇರುತ್ತೆ. ಸೊ ರೇ ಹೀಗೆ ಇನ್ಸಿಡೆಂಟ್ ಆದಾಗ ರಿಫ್ಲೆಕ್ಟ್ ಆಗಿ ಈ ಕಡೆನೇ ಹೊರಟೋಗುತ್ತೆ, ಬಟ್ ಆ ಫೋಕಸ್ ಈ ಕಡೆ ಬರುತ್ತೆ ನಮಗೆ. ಫೋಕಸ್ ಸೆಂಟರ್ ಆಫ್ ಕರ್ವೇಚರ್ ಈ ಥರ ಈ ಕಡೆ ಇದ್ದಂಗೆ ಅನಿಸುತ್ತೆ ನಮಗೆ, ಯಾಕೆಂದರೆ ಸೀಮ್ಸ್ ಟು ಬಿ ಇಸ್ ಡೈವರ್ಜಿಂಗ್ ಫ್ರಮ್ ಎಫ್ ಅಂತೀವಲ್ಲ ನಾವು. ಸೊ ಹಾಗಾಗಿ ನಮ್ಗೆ ನೋಡಿದ್ರೆ ಇಲ್ಲಿಂದ ಬಂತೇನೋ ಅನ್ಸುತ್ತೆ ಈ ರೇ. ಇದು ಒಂದು ಆಯಿತಾ. ಎರಡನೇ ಪಾಯಿಂಟಲ್ಲಿ ಏನು ಕೇಳಿದರೆ, ದ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಕಾನ್ಕೇವ್ ಮಿರರ್ ಆರ್ ಅಪಿಯರಿಂಗ್ ಟು ಪಾಸ್ ಥ್ರೂ ಇಟ್ ಫಾರ್ ಕಾನ್ವೆಕ್ಸ್ ಮಿರರ್. ಎಲ್ಲಿದೆ? ಸೆಂಟರ್ ಆಫ್ ಕರ್ವೇಚರ್ ಸಿ ಅಲ್ಲಿ. ದ ರಿಫ್ಲೆಕ್ಟೆಡ್ ರೇ ಸಿಂಪ್ಲಿ ರೀಟ್ರೇಸ್ ದ ಪಾತ್. ಅಂದರೆ ಸಿ ಎಲ್ ಪಾಸ್ ಆಗಿ ಹೋಗಿ ಮಿರರ್ ಮೇಲೆ ಲೈಟ್ ಏನಾದರೂ ಬಿದ್ದರೆ ಇದನ್ನು ಮಾಡಿ ನೋಡ್ಬೋದು ನಾವು. ಲೇಸರ್ ಟಾರ್ಚ್ ತಗೊಂಡು ಮಿರರ್ ಇಟ್ಕೊಂಡು ಮಾಡಿ ನೋಡ್ಬೋದು. ಸಿ ಅಲ್ಲಿ ಪಾಸ್ ಆದರೆ ರಿಟರ್ನ್ ಅದೇ ದಾರಿಲಿ ವಾಪಸ್ ಬರುತ್ತೆ. ಸೊ ಸಿಯಿಂದ ಹಿಂಗೆ ಹೋದರೆ ಅಲ್ಲಿಂದನೇ ರಿಟರ್ನ್ ಅದು ಹಿಂದಕ್ಕೆ ಹೊರಟೋಗುತ್ತೆ. ಓಕೆ. ಹಾಗೆಯೇ ಈ ಕಾನ್ವೆಕ್ಸ್ ಮಿರರ್ ಕೇಸಲ್ಲಿ ಏನಾಗುತ್ತೆ, ಅಪಿಯರ್ಸ್ ಟು ಪಾಸ್ ಥ್ರೂ ದ ಸಿ. ಆ ಥರ ಸಿ ಅಲ್ಲಿ ಪಾಸ್ ಆಗುತ್ತೇನೋ ಅಂತ ಅಂದ್ಕೊಂಡ್ರೆ ನಾವು, ಅದನ್ನು ಹೋದರೆ ಸಿ ಎಲ್ ಪಾಸ್ ಆಗುತ್ತೇನೋ ಅಂದ್ಕೊಂಡ್ರೆ ಮುಂದಕ್ಕೆ ಹೋಗಲ್ಲ ಬಿಡಿ, ಮಿರರ್ ಇದೆಯಲ್ಲ. ಆದರೆ ಇಲ್ಲಿಂದ ಅದು ರಿಟರ್ನ್ ಏನಾಗುತ್ತೆ ಅದೇ ದಾರಿಲಿ ಹೋಗುತ್ತೆ. ಅಂದರೆ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ ನಾವು ಇದು. ಓಕೆ. ನೆಕ್ಸ್ಟ್ ಏನು ಕೇಳಿದರೆ, ದ ರೇ ಪಾಸಿಂಗ್ ಥ್ರೂ ದ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಆರ್ ಅಪಿಯರಿಂಗ್ ಟು ಪಾಸ್ ಥ್ರೂ ದ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್, ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ರಿಫ್ಲೆಕ್ಟ್ ಆಗಿ ಅದು ಪ್ಯಾರಲಲ್ ಆಗುತ್ತೆ. ಯಾವಾಗ? ಎಫ್ ಅಲ್ಲಿ ಪಾಸ್ ಆಗಿ ಹೋದರೆ, ಮಿರರ್ ಮೇಲೆ ಬಿದ್ದರೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಎಫ್ ಅಲ್ಲಿ ಹೋಗ್ತಾ ಇತ್ತೇನೋ ಕಾನ್ವೆಕ್ಸ್ ಮಿರರಲ್ಲಿ, ಅದು ಕೂಡ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ. ಫಸ್ಟ್ ಇಲ್ಲಿ ನೋಡೋಣ ನಾವು. ರೇ ಇನ್ಸಿಡೆಂಟ್ ಆಯಿತು, ಎಲ್ಲಿಂದ ಪಾಸ್ ಆಗಿದೆ? ಎಫ್ ಅಲ್ಲಿ ಪಾಸ್ ಆಗಿದೆ. ಸೊ ಅದು ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಹಾಗೆಯೇ ನಾವು ಕಾನ್ವೆಕ್ಸ್ ಮಿರರನ್ನು ತಗೊಂಡ್ರೆ ಅಪಿಯರ್ಸ್ ಟು ಪಾಸ್ ಥ್ರೂ ದ ಎಫ್ ಅನಿಸುತ್ತೆ ನಮಗೆ. ಸೊ ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ ನಮಗೆ? ಇಟ್ ಪಾಸಸ್ ಥ್ರೂ ದ ಲೈಕ್ ದಿಸ್ ವೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ದ ರೇ ಇನ್ಸಿಡೆಂಟ್ ಎಟ್ ಎನಿ ಆ್ಯಂಗಲ್ ಎಟ್ ದ ಪೋಲ್. ಈ ಪೋಲ್ ಇದೆಯಲ್ಲ, ಈ ಪೋಲಿಗೆ ಪ್ರಿನ್ಸಿಪಲ್ ಆಕ್ಸಿಸ್ನ ಮಧ್ಯೆ, ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ವಿತ್ ಸಮ್ ಆ್ಯಂಗಲ್ ಆ ರೀತಿ ಇನ್ಸಿಡೆಂಟ್ ಆದರೆ ಅದೇನಾಗುತ್ತೆ ಕೇಳಿದರೆ, ದ ರಿಫ್ಲೆಕ್ಟೆಡ್ ರೇ ಫಾಲೋಸ್ ಲಾ ಆಫ್ ರಿಫ್ಲೆಕ್ಷನ್. ಯಾಕೆಂದರೆ ಇದು ಸಿ ಇಂದ ಬಂದಿರೋ ಲೈನು ನಾರ್ಮಲ್ ಆಯ್ತು ಇಲ್ಲಿ. ಹಾಗಾಗಿ ಏನಾಗುತ್ತೆ, ಇದೇ ಆ್ಯಂಗಲಲ್ಲಿ ಈ ಕಡೆಯಿಂದ ರಿಫ್ಲೆಕ್ಟ್ ಆಗಿ ಹೊರಟೋಗುತ್ತೆ. ಅದೇ ಕಾನ್ವೆಕ್ಸ್ ಮಿರರನ್ನು ತಗೊಂಡ್ರೆ ಅಲ್ಲಿಯೂ ಕೂಡ ಸೇಮ್ ಥಿಂಗ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ. ನೋಡಿ, ಈ ಮಿರರಲ್ಲಿ ನೀವು ಒಂದು ಇಮೇಜ್ ಆಬ್ಜೆಕ್ಟನ್ನು ಇಟ್ಟಿರ್ತೀರಿ. ಆಬ್ಜೆಕ್ಟಿಂದ ಥೌಸಂಡ್ಸ್ ಆಫ್ ರೇಸ್ ಹೋಗಿರುತ್ತೆ. ನಮ್ಗೆ ಕೇವಲ ಒಂದು 2 ರೇಸ್ಗಳನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಆ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಅದು ಎಲ್ಲಿ ಮೀಟ್ ಆಗುತ್ತೋ ಆ ಮೀಟ್ ಆಗಿರೋ ಜಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ 2 ರೇಸ್ಗಳನ್ನು ತಗೊಂಡು ಇಮೇಜ್ ಫಾರ್ಮೇಷನ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ಮುಂದಿನ ಪಾರ್ಟನ್ನು ನೆಕ್ಸ್ಟ್ ಕೊಡ್ತೀನಿ ಸ್ವಲ್ಪ ದಿನಕ್ಕೆ. ಓಕೆ. ಸೊ ಥ್ಯಾಂಕ್ ಯು.